ಬೆಂಗಳೂರಿನಲ್ಲಿ ಈ ಹಿಂದೆ ಸಾಕಷ್ಟು ಕೆರೆಗಳಿದ್ದವು. ಆ ಕೆರೆಗಳನ್ನು ಕಬಳಿಸಿಕೊಂಡು ಅದನ್ನು ಮುಚ್ಚಿ ಬೇಕಾದಷ್ಟು ಕಟ್ಟಡಗಳು ಕಟ್ಟಿದ್ದಾರೆ ಅನ್ನುವಂಥದ್ದು ಸುದ್ದಿ ಎಲ್ರಿಗೂ ಗೊತ್ತೇ ಇದೆ. ಆದರೆ ಈಗ ಜೀವಂತವಾಗಿರುವಂತಹ ಒಂದಷ್ಟು ಕೆರೆಗಳು ಕೂಡ ಸದ್ದಿಲ್ಲದೆ ಮರೆಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ಉಳ್ಳವರ ಪಾಲಾಗ್ತಾ ಇದೆ ಬೆಂಗಳೂರಿನ ಕೆರೆಯ ಜಾಗ. 183 ಕೆರೆ ಪ್ರದೇಶದಲ್ಲಿ ಒತ್ತುವರಿಯಾಗಿದೆ 472 ಎಕರೆ ಜಾಗ. ಒತ್ತುವರಿ ಜಾಗ ವಾಪಸ್ ಪಡೆಯುವಲ್ಲಿ ಪಾಲಿಕೆ ವಿಫಲವಾಗ್ತಾ ಇದೆ. ಎನ್ಕ್ರೋಚ್ಡ್ ಜಾಗಗಳನ್ನು ಪಡಿತಾ ಇಲ್ಲ ಪಾಲಿಕೆ. ಕೆರೆ ಅಭಿವೃದ್ಧಿಗೆ ಮುಂದಾದಾಗ ಒತ್ತುವರಿ ಬಯಲಾಗಿದೆ. ಒತ್ತುವರಿ ತೆರವಿಗೆ ಕಂದಾಯ ಇಲಾಖೆಗೆ ಪಾಲಿಕೆ ಮನವಿಯನ್ನು ಮಾಡಿಕೊಂಡಿದೆ. 288 ಎಕರೆ ಜಾಗ ಸರ್ಕಾರಿ ಸಂಸ್ಥೆಗಳಿಂದಲೇ ಒತ್ತುವರಿಯಾಗಿದೆಯಂತೆ. 188 ಎಕರೆ ಜಾಗ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿಯಾಗಿದೆ. ಬೆಂಗಳೂರಿನಲ್ಲಿ ಮರೆಯಾಗ್ತಾ ಇದ್ದಾವೆ ಕೆರೆಗಳು. ಉಳ್ಳವರ ಪಾಲಾಗ್ತಾ ಇದೆ ಬೆಂಗಳೂರಿನ ಕೆರೆಯ ಜಾಗ. 183 ಕೆರೆ ಪ್ರದೇಶದಲ್ಲಿ 472 ಎಕರೆ ಜಾಗ ಒತ್ತುವರಿಯಾಗಿದೆ. ಈ ಜಾಗವನ್ನು ವಾಪಸ್ ಪಡೆಯೋದರಲ್ಲಿ ಪಾಲಿಕೆ ವಿಫಲವಾಗ್ತಾ ಇದೆ. ಇತ್ತೀಚೆಗೆ ಅಭಿವೃದ್ಧಿ ಕೆಲಸಕ್ಕೆ ಮುಂದಾದಾಗ ಒತ್ತುವರಿ ಆಗಿರುವಂಥ ವಿಚಾರ ಗಮನಕ್ಕೆ ಬಂದಿದೆ. 183 ಕೆರೆ ಪ್ರದೇಶದಲ್ಲಿ 472 ಎಕರೆ ಜಾಗ ಒತ್ತುವರಿಯಾಗಿರುವಂಥದ್ದು. ಬೆಂಗಳೂರಿನ ಕೆರೆ ಜಾಗ 188 ಎಕರೆ ಜಾಗ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿ, 278 ಎಕರೆ ಜಾಗ ಸರ್ಕಾರಿ ಸಂಸ್ಥೆಗಳಿಂದಲೇ ಒತ್ತುವರಿಯಾಗಿದೆ. ಒತ್ತುವರಿ ತೆರವಿಗೆ ಕಂದಾಯ ಇಲಾಖೆಗೆ ಪಾಲಿಕೆ ಮನವಿಯನ್ನು ಮಾಡಿಕೊಂಡಿದೆ. ವಾಪಸ್ ಕೊಡಿಸ್ಕೊಡಿ ಎನ್ನುವಂಥದ್ದು. ಇಷ್ಟು ದಿವಸ ವಿಫಲವಾಗಿದೆ ಪಾಲಿಕೆ ಇದನ್ನು ವಾಪಸ್ ಪಡೆಯುವಲ್ಲಿ. ಇದೀಗ ಕಂದಾಯ ಇಲಾಖೆಗೆ ಪಾಲಿಕೆ ಮನವಿಯನ್ನು ಮಾಡಿದೆ. ಅಭಿವೃದ್ಧಿ ಕಾರ್ಯಕ್ಕೆ ಅಂತ ಹೇಳಿ ಹೋದಾಗ ಈ ರೀತಿಯಾದಂಥ ಎನ್ಕ್ರೋಚ್ಮೆಂಟ್ ಆಗಿರುವಂಥದ್ದು ಗಮನಕ್ಕೆ ಬಂದಿದೆ. ಖಾಸಗಿ ವ್ಯಕ್ತಿಗಳಿಂದ 188 ಎಕರೆ, ಸರ್ಕಾರಿ ಸಂಸ್ಥೆಗಳಿಂದಲೇ 288 ಎಕರೆ, ಒಟ್ಟಾರೆ 472 ಎಕರೆ ಕೆರೆಗಳ ಒತ್ತುವರಿ ಆಗಿರುವಂಥದ್ದು. ಕೆರೆ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಿರುವಂಥದ್ದು. ಸರ್ಕಾರಿ ಸಂಸ್ಥೆಗಳೇ ಮಾಡಿಕೊಂಡ್ರೆ ಬೇರೆಯವ್ರ ಕಥೆ ಏನು. ಜೊತೆಗೆ 188 ಎಕರೆ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿ ಆಗಿದೆ. ಇದೀಗ ಪಾಲಿಕೆ ಎಚ್ಚೆತ್ತುಕೊಂಡು ಇಷ್ಟು ವರ್ಷ ಅದನ್ನು ವಾಪಸ್ ಪಡೆಯುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ, ವಿಫಲವಾಯಿತು. ಇದೀಗ ಕಂದಾಯ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡಿದೆ, ಒತ್ತುವರಿ ತೆರವು ಮಾಡಿಕೊಡಿ ಅಂತ. ಈಗಿನ ಸರ್ಕಾರದ ಕಂದಾಯ ಮಂತ್ರಿಗಳು ಕೃಷ್ಣ ಬೈರೇಗೌಡರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಎನ್ಕ್ರೋಚ್ಮೆಂಟ್ ಆಗಿರುವಂಥದ್ದು ಇದೀಗ ಗಮನಕ್ಕೆ ಬಂದಿದೆ. ಉಳಿದಿರುವಂಥದ್ದೇ ಒಂದಷ್ಟು ಅಲ್ಲಿ ಇಲ್ಲಿ ಕೆರೆಗಳು ಬೆಂಗಳೂರಿನಲ್ಲಿ. ಇದೀಗ ಇದರಲ್ಲೂ ಕೂಡ ಒಟ್ಟಾರೆ 472 ಎಕರೆ ಜಾಗ ಉಳ್ಳವರಂಥವ್ರು, ಅಂದರೆ ದೊಡ್ಡ ದೊಡ್ಡ ಮನುಷ್ಯರು ಅನ್ಸ್ಕೊಂಡಂಥವ್ರು ಒತ್ತುವರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆರೆಗಳ ಪಾಡೇನು, ಕೆರೆಗಳ ಗತಿ ಏನು ಅನ್ನುವಂಥದ್ದು.